ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಭವ್ಯ ಕಿರಣ್ ರಾಜ್ ಚಾನಲ್. ಎಸ್, ಇವತ್ತು ಏನು ಇಷ್ಟ ಮೇಲೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಹೌದು, ಇವತ್ತು ಶನಿವಾರ, ಕಾಲೇಜ್ಗೆ ರಜಾ ಇದೆ. ಹಾಗಾಗಿ ಪಾತ್ರೆಗಳೆಲ್ಲ ಕ್ಲೀನ್ ಮಾಡೋಣ ಇಳಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ಸೊ ಎಲ್ಲ ಮೇಲೆ ಎಲ್ಲ ವುಡ್ ಮಾಡಿಸ್ಬಿಟ್ಟಿದ್ದೀವಲ್ಲ, ಒಳಗಡೆ ಹಾಕ್ಬಿಟ್ಟಿದ್ದೀವಿ ಪಾತ್ರೆಗಳೆಲ್ಲ. ಅದನ್ನ ಎಲ್ಲ ಇವಾಗ ತೆಗೆದು ಕೆಳಗಡೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ನೋಡ್ತಾ ಇರ್ಬೋದು. ಧೂಳೆಲ್ಲ ಆಗ್ಬಿಟ್ಟಿದೆ, ಗೂಡೆಲ್ಲ ಕಟ್ಬಿಟ್ಟಿದೆ, ಕ್ಲೋಸ್ ಆಗಿದ್ರು ಡಸ್ಟ್ ಆಗಿದೆ. ಇವತ್ತು ಫ್ರೀ ಇತ್ತು, ಹಾಗಾಗಿ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ತೊಳೆದು ಅದೆಲ್ಲ ಉದ್ದಿಸಿ ಮಾಡಿ ಎತ್ತಿರ್ಬೇಕು. ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ, ಎಲ್ಲ ತೆಗೆದು ಕೆಳಗೆ ಹಾಕಿ ಮತ್ತೆ ಸಿಗ್ತೀನಿ. ಹೇಗೆ ನೋಡ್ತಾ ಇದ್ದೀರಲ್ಲ, ಬರೀ ಮೇಲೆ ಒಂದೆರಡು ರೌಂಡ್ ತೆಗ್ದಿರೋದು. ಎಷ್ಟೊಂದು ಪಾತ್ರೆಗಳೈತೆ ನೋಡ್ರಿ. ಇದರಲ್ಲಿ ನಾನು ಬಳಸೋಂಥದ್ದು ಯಾವುದು ಇಲ್ಲ, ಎಲ್ಲ ಎತ್ತಿಟ್ಟಿರೋ ಪಾತ್ರೆಗಳಿವು. ಯಪ್ಪ ದೇವ್ರೆ, 3 ವರ್ಷ ಮೇಲಾಗಿದೆ ಇದನ್ನೆಲ್ಲ ತೊಳೆದು. ಎಷ್ಟೋ ದಿನಕ್ಕೆ ನೋಡ್ತಾ ಇದ್ದೀನಿ, ಇಷ್ಟೊಂದು ಪಾತ್ರೆಗಳೈತಾ ಅನಿಸ್ತೈತೆ. ಇದೆಲ್ಲ ತೊಳಿಬೇಕು ಅಂತಂದ್ರೆ ಇದು ಯಾವುದು ಯೂಸ್ ಮಾಡಿರೋದಲ್ಲ, ಯೂಸ್ ಮಾಡಕ್ ಇನ್ನಿಷ್ಟಿದೆ ಕೆಳಗಡೆ. ಸೊ ಅದನ್ನೆಲ್ಲ ತೊಳಿಬೇಕು. ಇಲ್ಲಿ ನೋಡ್ರಿ, ಇದೆಲ್ಲ ರಾಗಿ ಐಟಮ್, ಅಂದ್ರೆ ಮೊದಲೆಲ್ಲ ಬಳಸ್ತಿದ್ರಲ್ವಾ ಆ ತರದ್ದು. ಸೊ ಇದು ಹೋದ್ಸತಿ ಇದು ಮತ್ತೆ ಇದು ಪಟಾಕಿ ಚೀಟಿಗೆ ಬಂದಿರೋ ಅಂತ. ಪಟಾಕಿನ ಅಲ್ಲ ನಾನ್ ವೆಜ್ ಚೀಟಿಗೆ ಏನೋ ಅಪ್ಪ ಚೀಟಿ ಹಾಕ್ತಾರೆ. ಅವ್ರು ಪ್ರತಿ ಸತಿನೂ ಈ ತರದ ಪಾತ್ರೆಗಳು ಕೊಡ್ತಾರೆ. ಏನಕ್ಕಂತ ನಂಗೆ ಗೊತ್ತಿಲ್ಲ. ನಮ್ಮಪ್ಪ ತೆಗೆದು ಇಲ್ಲಿ ಕಳಿಸ್ತಾರೆ. ನಮ್ಗೆ ತೊಳೆಯಕ್ಕೆ ಕಷ್ಟ. ಇದೆಲ್ಲ ಇವಾಗ ಇದನ್ನೆಲ್ಲ ಕಲರ್ ಚೇಂಜ್ ಮಾಡಿಸ್ಬೇಕಂದ್ರೆ ಜಾಸ್ತಿ ಪ್ರೆಷರ್ ಕೊಟ್ಟು ಉಜ್ಜಬೇಕು. ಸೊ ಬಳಸದೇ ಇರುವಂತ ಪಾತ್ರೆಗಳ ಸಾಮ್ರಾಜ್ಯ ಇದು. ಇನ್ನ ರೇಷನ್ ತುಂಬಿಸಿ ಇಟ್ಟಿರೋ ಬಾಕ್ಸ್ಗಳೆಲ್ಲ ಹಂಗೆ ಇದೆ. ಹಾಗೇನೆ ನಾನು ರೆಗ್ಯುಲರ್ ಆಗಿ ಬಳಸುವಂತ ಪಾತ್ರೆಗಳು ಇನ್ನಿಷ್ಟಿದೆ. ಸೊ ಅದನ್ನು ತೆಗಿಯೋಣ. ಇದನ್ನ ನೋಡ್ತಾ ಇದ್ರೆ ನಂಗೆ ಭಯ ಆಗ್ತಾ ಇದೆ. ಇಲ್ಲಿ ಸೊ ತೆಗಿಯೋಣ ಬನ್ನಿ, ತೋರಿಸ್ತೀನಿ. ಎಸ್, ನೋಡ್ತಾ ಇದ್ದೀರಲ್ಲ, ಹೀರೋ ಫುಲ್ ಖಾಲಿ ಆಗೈತೆ. ಮತ್ತೆ ಇದೆಲ್ಲ ಖಾಲಿ ಆಯ್ತು, ಇಲ್ಲಿರೋದೆಲ್ಲ ಖಾಲಿ ಆಯ್ತು. ನೋಡಿ, ಕೆಳಗಡೆ ಎಲ್ಲ ಸ್ವಲ್ಪ ಇಟ್ಟಿದ್ದೀನಿ. ಇವೆಲ್ಲ ಹಂಗೆ ಐತೆ. ಕೆಳಗಡೆ ಡೈಲಿ ಯೂಸ್ ಮಾಡೋಂಥದ್ದು ಪಾತ್ರೆಗಳು ಇಲ್ಲಿಂದ ಶುರು. ಪ್ರತಿ ರ್ಯಾಕಲ್ಲೂ ಇದೆ. ನಮ್ಮ ಮನೆಗೆ ಎಣಿಸಿದ್ರೆ 100ಕ್ಕಿಂತ ಜಾಸ್ತಿ ತಟ್ಟೆಗಳು, ಕಪ್ಪುಗಳು, ಬಟ್ಲುಗಳು ಸಿಗುತ್ತೆ ಅನ್ಸುತ್ತೆ. ಏನಕ್ಕೆ ಇಷ್ಟಿದೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಇಲ್ಲೂ ಅಷ್ಟೇ, ಇದ್ರ ತುಂಬಾ ಇದೆ. ಇದು ಅಷ್ಟೇ, ಇದೆಲ್ಲ ತಟ್ಟೆಗಳು. ಒಂದೇ ಸತಿ ಒಂದು 30 ಜನ ಬಂದ್ರು ಆರಾಮಾಗಿ ಊಟ ಮಾಡ್ಬೋದು, ಅಷ್ಟು ತಟ್ಟೆಗಳಿದೆ ನಮ್ಮನೇಲಿ. ಸೊ ದೇವರೇ, ಇದನ್ನೆಲ್ಲ ತೊಳಿಬೇಕು ಇವಾಗ. ಸೊ ಇದೆಲ್ಲ ಬಳಸುವಂಥದ್ದು. ಇಷ್ಟನ್ನು ತೆಗ್ದಿಲ್ಲ, ಈಗ ಮೇಲೆ ತೆಗ್ದಿರೋದೇ ಅಷ್ಟಾಗಿದೆ. ಇದನ್ನು ತೆಗೆಯೋಣ ಇವಾಗ. ಸೊ ಇದು ಮೊದಲು ಒಲೆಯಲ್ಲಿ ಅಡುಗೆ ಮಾಡ್ತಾರೆ. ಸೌದೆಲ್ಲ ಜಾಸ್ತಿ ಸಿಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ 3 ಪಾತ್ರೆ ಇಟ್ಟಿದ್ದೀನಿ. ಅನ್ನ ಮುದ್ದೆಗೆ, ಸಾಂಬಾರ್ಗೆ ಅಂತ ಹೇಳ್ಬಿಟ್ಟು. ಈಗೆಲ್ಲ ಅಷ್ಟು ರಿಸ್ಕ್ ತಗೊಂಡು ಮಾಡಲ್ಲ. ಮುಂಚೆ 20 ಜನ ಬರ್ತಾ ಇದ್ರು, ಆವಾಗ ಈ ಪಾತ್ರೆಗಳು 3 ಪಾತ್ರೆ ಇಟ್ಟಿದ್ದೆ. ಸೊ ಇವಾಗ 15 ಜನ ಬರ್ತಾರೆ ಅಷ್ಟೇ. ಸ್ಟವ್ ಮೇಲೆನೆ ಮಾಡ್ತೀನಿ. ಇದೆಲ್ಲ ಈಚೆ ತೆಗಿಬೇಕು ಇವಾಗ ನೀಟಾಗಿ. ಸೊ ಇದು ನೋಡ್ತಾ ಇದ್ದೀರಲ್ಲ, ಇದು ಅಷ್ಟೇ. ಇದು ಗಿಫ್ಟಿಂಗ್ಗೆ, ಮೀನ್ಸ್ ಯಾವ್ದೋ ಚೀಟಿಯಲ್ಲಿ ಬಂದಿರೋದು. ಇದು ಈ ಸತಿ ಅಂತೂ ಈ ತರ ಬಾಡ್ಲಿ ಕೊಟ್ಬಿಟ್ಟಿದ್ದಾರೆ. ಇದೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಅಪ್ಪ ಯಾವ್ದೋ ಒಂದು ಚೀಟಿ ಹಾಕ್ತಾರೆ. ಆ ಚೀಟಿಯಲ್ಲಿ ಅವ್ರ ಮನೆಗೂ ಒಂದು ತಗೊಂಡ್ಬರ್ತಾರೆ, ನಮ್ಮ ಮನೆಗೂ ಒಂದು ಕಳಿಸ್ಕೊಡ್ತಾರೆ. ಸೊ ಇದು ಓಕೆ. ಇದೆಲ್ಲ ತೊಳಿಬೇಕು. ತೊಳಿಯಕ್ ಮುಂಚೆ ಹಾಗೆ ತೊಳಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಓಕೆ, ನಡೀತಾ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಇವು ಸರ್ವಿಂಗ್ಗೆ ಅಂತ ತಗೊಂಡೆ. ಆದ್ರೆ ನನಗೆ ಸರ್ವು ಮಾಡಲ್ಲ. ಇದನ್ನೆಲ್ಲ ತೆಗಿಯೋದೇ ಇಲ್ಲ, ನೀಟಾಗಿ ಎತ್ತಿಟ್ಬಿಟ್ಟಿದ್ದೀನಿ ಒಳಗಡೆ. ಯಾರು ಇದನ್ನೆಲ್ಲ ತೆಗಿಯೋದು, ಇದಕ್ಕೆ ಹಾಕೋದು ಅದಕ್ಕೆ ಹಾಕೋದು ಅಂತ ಕುಕ್ಕರಿಂದ ಈಚೆನೆ ತೆಗಿಯಲ್ಲ. ಸೊ ಇದನ್ನ ನೋಡಿದಾಗ ಇದ್ರೊಳಗೆ ಹಾಕೋಬೇಕು ಅನ್ಸುತ್ತೆ, ಬಟ್ ನಾನು ಅದನ್ನ ಯೂಸ್ ಮಾಡ್ತಾನೆ ಇಲ್ಲ. ಮತ್ತೆ ಇದು ಅಷ್ಟೇ, ಎಲ್ಲ ಸಿಲ್ವರ್ ಬೇಡ ಅಂತ ಎಲ್ಲ ಸ್ಟೀಲಿನ ತಗೊಂಡು ಇದನ್ನೆಲ್ಲ ಬಳಸೋಕ್ಕಿನ್ನ ಟೈಮ್ ಬಂದಿದೆ. ಇದು ತುಂಬಾ ಬರೀ ಬಾಕ್ಸ್ಗಳು, ಏನಿಲ್ಲ ಇದರಲ್ಲಿ. ಬರೀ ಬಾಕ್ಸ್ಗಳು, ಚೊಂಬುಗಳು.
ಸೊ ಅಲ್ಲಿ ನೋಡ್ತಾ ಇದ್ದೀರಾ ಅದೆಲ್ಲ ಗ್ಲಾಸ್ಗಳು. ಅದೇ ಹೇಳಿದ್ನಲ್ಲ, ಆ ಗ್ಲಾಸ್ಗಳು ಅದು ತಟ್ಟೆಗಳು ಒಂದು 100 ಆಗ್ಬೋದು ಅನ್ಸುತ್ತೆ. ಯಾರಿಗಾದ್ರೂ ದಾನ ಮಾಡಿಬಿಡ್ಬೇಕು ಈ ಪಾತ್ರೆಗಳನ್ನೆಲ್ಲ. ಸೊ ಇದು ಹಳೇದು, ಇದು ಕೊಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಎಷ್ಟು ಹಳೇದಾಗೋಗಿರೋದು ಇದು. ಈ ಸತಿ ಅವ್ರು ಬರ್ತಾರಲ್ವಾ ಪಾತ್ರೆಗಳವರು, ಅವ್ರಿಗೆ ಮಾರ್ಬಿಡ್ಬೇಕು. ಎಸ್, ಇದು ನೋಡ್ತಾ ಇದ್ದೀರಲ್ಲ, ಹೆಸರು ಕಾಮಧೇನು ಪೈಂಟ್ಸ್ ಅವರು ಗಿಫ್ಟಿಂಗ್. ಸೊ ನನ್ನ ತಮ್ಮನ ಅಂಗಡಿ ಐತಲ್ಲ, ಅವನಿಗೆ ಅಂಗಡಿಗೆ ಬಂದಿರೋಂಥದ್ರಲ್ಲಿ ನನಗೂ ಒಂದು ಕೊಟ್ಟಿರೋದು ಅವನು. ಇದು ಅಷ್ಟೇ ಆರ್ಟ್ ಬಾಕ್ಸ್, ನಾನು ಓಪನ್ನೇ ಮಾಡಿಲ್ಲ ಇದು. ಸೊ ಹೆಂಗಿದೆ ಅಂತ ಇವತ್ತು ನೋಡ್ತಾ ಇದ್ದೀನಿ ನಾನು. ಆರ್ಟ್ ಬಾಕ್ಸ್ ಕಾಮಧೇನು ಅಂಗಡಿ ಪೇಂಟ್ಸ್ದು. ಮತ್ತೆ ಇದ್ರಲ್ಲೇನಿದೆ, ಇದು ಆರ್ಟ್ ಬಾಕ್ಸ್. ಒಂದ್ಸತಿ AU ಜುವೆಲ್ಲರ್ಸ್ಗೆ ಶಾಪಿಂಗ್ ಅಂತ ಹೋಗಿದ್ದಾಗ ಅವರು ನನಗೆ ವಿಡಿಯೋ ಮಾಡ್ಕೊಂಡೆ ಅಂತ ಗಿಫ್ಟ್ ಕೊಟ್ಟರು. ಇದು ಸಹ ಆರ್ಟ್ ಬಾಕ್ಸ್ ಅನ್ಕೊಂತೀನಿ. ಇದನ್ನು ನಾನು ಓಪನ್ನೇ ಮಾಡಿಲ್ಲ. ಸೊ ಎಸ್, ಆರ್ಟ್ ಬಾಕ್ಸ್ ಲಂಚ್ಗೆಲ್ಲ ತಗೊಂಡೋಗ್ಬೋದು. ನಮ್ಮ ಮನೇಲಿ ಇಷ್ಟು ದೊಡ್ಡ ಬಾಕ್ಸ್ ಯಾರು ಯೂಸ್ ಮಾಡಲ್ಲ, ಅದಕ್ಕೆ ಸೈಡ್ಗೆ ಹಾಕೊಂಡ್ಬಿಟ್ಟವ್ರೆ. ಕೆಲವ್ರು ಆರ್ಟ್ ಬಾಕ್ಸ್ ಇಲ್ಲ ಅಂತ ತಗೊಂಡ್ಬರ್ತಾರೆ. ನಾವಂತೂ ಅನ್ಪ್ಯಾಕೇ ಮಾಡಲ್ಲ ಅಂದ್ರು ಇಷ್ಟಿರುತ್ತೆ. ನೋಡ್ರಿ, ಇದು ಯಾರೋ ಗಿಫ್ಟ್ಗಳು ಕೊಟ್ಟಿರೋದು. ಮದ್ವೆ ನಾಮಕರಣ ಅಂತ ಆಗ್ತಿರಲ್ಲ, ಆವಾಗ ಬಂದಿರೋ ಗಿಫ್ಟ್ಗಳಿರಲಿಲ್ಲ. ಇದು ಕೂಡ ಅನ್ಪ್ಯಾಕೇ ಮಾಡಿಲ್ಲ ನಾನು, ಬಂದಾಗ ಕೊಟ್ಟಾಗ ಹಾಕೋದಷ್ಟೇ. ಸೊ ನೋಡಿ ಎಷ್ಟು ಅಂತ ಅಂದ್ರೆ ಎಷ್ಟು ಚೆನ್ನಾಗಿರೋದು ಕೊಟ್ಟವ್ರು ನೋಡು. ಎಷ್ಟು ತೂಕ ಆಯ್ತು ಗೊತ್ತಾ, ಎಷ್ಟು ಚೆನ್ನಾಗಿ. ಇದಂತೂ ಸಖತ್ತಾಗೈತೆ. ನಾನು ಇವತ್ತೇ ನೋಡ್ತಾ ಇರೋದು. ಅಂದ್ರೆ ಅವತ್ತು ನೋಡಿದ್ದೆ ತಂದಾಗ, ಅದು ಆವತ್ ಮೇಲೆ ಹಾಕಿದ್ಮೇಲೆ ಎಲ್ಲ ಮಾಡ್ತಾ ಇದ್ದೆ. ಇಂಥದ್ದು ಇನ್ನೂ ಒಂದು ತಟ್ಟೆ ಇತ್ತು, ಎಲ್ಲೋ ಹಾಕಿದೆ ಅವಾಗಲೇ. ಇಂಥದ್ದು ಇನ್ನೂ ಒಂದು ಕೊಟ್ಟಿದ್ದಾರೆ. ಸೊ ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪುಟ್ಟಕ್ಕೆ ಅಂತ. ಇದು ಅಷ್ಟೇ ಯಾರ್ದೋ ನಾಮಕರಣದಲ್ಲಿ ಗಿಫ್ಟಿಂಗ್. ಎಸ್, ನೋಡ್ತಾ ಇದ್ದೀರಲ್ಲ, ಟೀ ಮಾಡಿದ್ದೆ. ಯಶು ನೋಡ್ರಿ ಎಲ್ಲಿ ಕುತ್ಕೊಂಡು ಕುಡಿತಾವನೆ. ಕಿರಣ್ ನೋಡ್ರಿ, ಅಂದ್ರೆ ಪಾಪ ಎಸ್ ಕ್ಲೀನಿಂಗ್ ನಡೀತಾ ಇದೆ. ಸೊ ಹಂಗಾಗಿ ಅದ್ರ ಮಧ್ಯೆ ಟೀ ಮಾಡಿದೆ, ಹಾಗಾಗಿ ಮೇಲೇನೆ ಕುಡಿತಾವ್ರ ಪಾಪ ಕಿರಣ್. ನಾನೇ ಹತ್ತಣ ಮೇಲಕ್ಕೆ ಅಂದ್ಕೊಂಡೆ, ಕಿರಣ್ ನಾನು ಹತ್ತಿ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹತ್ತವ್ರೆ. ಇನ್ನು ಈ ಸೈಡು ಸ್ವಲ್ಪ ಚೋಟಾ ಸೈಡು, ಹಂಗಾಗಿ ಯಶು ಹತ್ತವ್ರೆ. ಅವನಿಗೂ ಮೇಲೇನೆ ಟೀ ಕೊಟ್ಬಿಟ್ಟಿದ್ದೀನಿ, ಕೆಳಗಿಳಿದ್ರೆ ಮತ್ತೆ ಸಿಗ್ತಾರೋ ಇಲ್ಲ ಅಂತ. ಸೊ ಫೈನಲಿ ಈಗ ಚೂರು ಕ್ಲೀನಿಂಗ್ ನಡೀತಾ ಇದೆ ಮೇಲೆ. ಒಂದೊಂದು ಹತ್ರ ಎಲ್ಲ ಗೆದ್ಲಾಗ್ಬಿಟ್ಟಿದೆ. ವುಡ್ ಮಾಡಿಸಿರೋ ಮನೇಲಿ ಎಲ್ಲ ಹಿಂಗಾಗುತ್ತಾ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ಮನೇಲಿ 1-2 ಕಡೆ ಕಾಣಿಸ್ತು. ಎಸ್, ಫೈನಲಿ ಇರೋವಂಥ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಈ ರೀತಿ ಕೆಳಗಡೆ ಒಂದು ಬೆಡ್ಶೀಟು, ಒಂದು ಕಾಟನ್ ಕ್ಲಾತ್ ಹಾಸ್ಬಿಟ್ಟು ಅದ್ರ ಮೇಲೆ ನೀಟಾಗಿ ಜೋಡಿಸ್ಬಿಟ್ಟಿದ್ದೀನಿ. ಒಂದಿನ ಬೇಗ ತೊಳೆದು ಈ ಥರ ಇಡೀ ನೈಟ್ ಬಿಟ್ಟರೆ ನೀಟಾಗಿ ಏನಾದರೂ ತೇವ ಇದ್ದರೆ ಹಾರ್ಕೊಳ್ಳುತ್ತೆ ಅಂದ್ಬಿಟ್ಟು ಆ್ಯಕ್ಚುಲಿ ತೊಳೆದ್ಬಿಟ್ಟು ನೀಟಾಗಿ ಬಟ್ಟೆಲೆಲ್ಲ ಒರೆಸಿ ಈ ರೀತಿ ಇಟ್ಟಿರೋವಂಥದ್ದು. ಮತ್ತು ನಮ್ಮ ಹೆಣ್ಮಕ್ಳಿಗೆ ಎಷ್ಟೇ ಸಿಲ್ವರು ಸ್ಟೀಲಿಂದಿದ್ರೂ ಪ್ಲಾಸ್ಟಿಕ್ ಮಾತ್ರ ಕೈ ಬಿಡಲ್ಲ ಅನ್ನತ್ತೆ. ಗೊತ್ತಿಲ್ಲ, ನೋಡೋಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಬಿಟ್ಟಿರ್ತೀವಿ. ಮತ್ತು ಪ್ಲಾಸ್ಟಿಕ್ ತೆಗಿಯೋಣ ಅಂತಂದ್ರೂ ತೆಗಿಯೋಕ್ಕಾಗಲ್ಲ. ಸೊ ಎಷ್ಟು ಪಾತ್ರೆಗಳಿದ್ರೂ ಅದನ್ನು ಕಷ್ಟಪಟ್ಟು ಕ್ಲೀನ್ ಮಾಡ್ತೀವಿ ಹೊರತು ಬಿಸಾಡಲ್ಲ ಅಥವಾ ಇನ್ನೊಬ್ರಿಗೆ ಯಾರಿಗೂ ಕೊಡಲ್ಲ. ಬಾಯಿ ಮತ್ತಿಗೆ ಹೇಳಿದ್ರೂ ಇರಲಿ ಅನಿಸ್ತಾ ಇರುತ್ತೆ. ನೋಡ್ತಿರ್ಬೋದು, ಫೈನಲಿ ಎಲ್ಲ ತೊಳೆದಿದ್ದಾಗಿದೆ. ಇನ್ನು ಕಿಚನ್ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಡೇ ಅದನ್ನೆಲ್ಲ ಜೋಡಿಸ್ಬಿಡ್ಬೇಕು. ಹೀಗೆ ನಾನು ನ್ಯೂಸ್ಗೆ ಹೋಗಿ ಬಂದು ಆಮೇಲೆ ಹೆಂಗಿದೆ ಅಂತ ನೋಡ್ಕೊತಾ ಇದ್ದೀನಿ. ರೆಡಿ ಆಗಲ್ಲ, ರೆಡಿ ಆದರೆ ಒಂದು ಸ್ವಲ್ಪ ಹೊತ್ತು ಹಿಂಗೆ ಹೇಳೋಣ ಅನಿಸ್ತಾ ಇರುತ್ತೆ. ಕಿರಣ್ ವಿಡಿಯೋ ಮಾಡ್ತಾ ಇರೋದಕ್ಕೆ ಅವಳಿಗೆ ಈಚೆ ಬರ್ತಾ ಇಲ್ಲ. ಸೊ ನಾನು ವಿಡಿಯೋ ಮಾಡಿದ್ರೆ ಎಲ್ಲರೂ ಅಲರ್ಟ್ ಆಗಿಬಿಡ್ತಾರೆ, ಹಾಗಾಗಿ ನಾನು ಸ್ವಲ್ಪ ಕಡಿಮೆ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನಷ್ಟು ವಿಡಿಯೋ ಮಾಡಬೇಕು. ಜೊತೆಗೆ 2025ಕ್ಕೆ ಒಂದು ಹೊಸ ಮೊಬೈಲ್ ತಗೊಬೇಕು. ಇದರಲ್ಲಿ ಚೆನ್ನಾಗಿ ಬರ್ತಾ ಇಲ್ಲ ಕ್ಲಾರಿಟಿ. ಸೊ ಹಾಗಾಗಿ ತಗೊಳ್ಳೋಣ, ಹೊಸ ವಿಡಿಯೋ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಎಸ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಸ್ ಪಾತ್ರೆಗಳೆಲ್ಲ ತೊಳೆಯೋದು ವಿಡಿಯೋ ಮಾಡೋಣ, ಹೆಂಗೆ ಜೋಡಿಸ್ತೀವಿ ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಂಡೆ. ಆದರೆ ಪಾತ್ರೆಗಳು ತೊಳೆಯೋಕ್ಕೆಲ್ಲ ಈಚೆ ಹಾಕಿ ತೊಳೆಯೋವರೆಗೂ ಪೇಷನ್ಸ್ ಇತ್ತು. ಆಮೇಲೆ ಪೇಷನ್ಸ್ ಹೋಗ್ಬಿಡ್ತು. ಹಂಗಾಗಿ ಬೇರೆದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ತೋರಿಸ್ತೀನಿ ಯಾವ ರೀತಿ ಉಜ್ಜಿ ತೊಳೆದು ಎತ್ತಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಇವತ್ತು ಮಂಡೇ ನ್ಯೂಸ್ ಎಲ್ಲ ಮುಗಿಸ್ಕೊಂಬಂದು ಸುಮ್ಮನೆ ಕೂತಿದ್ದೆ, ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಯಾವ ಥರ ಜೋಡಿಸಿದ್ದೀನಿ ಅಂತ ಸುಮ್ಮನೆ ಹಂಗೆ ತೋರಿಸ್ತೀನಿ ಅಷ್ಟೇ. ಇನ್ನೆಲ್ಲ ಕ್ಲೀನ್ ಮಾಡೋದೆಲ್ಲ ತೋರಿಸಿಲ್ಲ, ಬಟ್ ತುಂಬ ಕಷ್ಟಪಟ್ಟು ಕ್ಲೀನ್ ಮಾಡಿದೆ. ಇದು ವೈಟ್ ಏನಿದೆ ಇದೆಲ್ಲ ತುಂಬ ಕೊಳೆ ಆಗಿತ್ತು ಒಂದು ಚೂರು. ಸೊ ಅದೆಲ್ಲ ಕ್ಲೀನ್ ಆಯಿತು, ನೋಡ್ತಿರ್ಬೋದು. ಕೆಳಗಡೆ ಇಷ್ಟು ಜೋಡಿಸಿರೋಂಥದ್ದು. ಇನ್ನು ಮೇಲೆ ಜೋಡಿಸಿರೋದೆಲ್ಲ ತೋರಿಸ್ಲಿಕ್ಕೆ ನೋಡ್ತಿರ್ಬೋದು ಈ ಥರ. ಮತ್ತೆ ತೊಳೆದು ನೀಟಾಗಿ ಒಣಗಿಸಿ ಒರೆಸಿ ಎಲ್ಲ ಮಾಡಿ ಮೇಲೆ ಇಟ್ಬಿಟ್ಟಿದ್ದೀನಿ. ಫುಲ್ಲು 4 ಜನ ಸೇರಿಕೊಂಡು ಕೆಲಸ ಮಾಡಿರೋ ಅಂಥದ್ದು, ಒಬ್ಬರು ಮಾಡೋಕ್ಕಂತೂ ಸಾಧ್ಯವೇ ಇಲ್ಲ. ಸೊ ಫೈನಲಿ ಚೆನ್ನಾಗಾಯಿತು, ಎಲ್ಲ ಕೆಲಸನೂ ಮುಗೀತು. ಹೋಪ್ ಸೊ ಈ ಸಣ್ಣ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಸ್, ನೋಡ್ತಾ ಇರ್ಬೋದು ಯಾವ ರೀತಿ ಕ್ಲೀನ್ ಆಗಿದೆ ಒಂದೊಂದು ಅಂತ. ನನಗಂತೂ ಸಖತ್ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕ್ಲೀನ್ ಆಗಿದ್ದಕ್ಕೆ ಎಷ್ಟು ದಿನದಿಂದ ನಾನು ಅನ್ಕೋತಾ ಇದ್ದೆ ಮಾಡ್ಬೇಕಂತ. ಫೈನಲಿ ನನ್ನ ಕೆಲಸ ಮುಗೀತು. ಒಂದು ಹೊಸ ಚೇಂಜಸ್ ಅಂತಂದರೆ, ಈ ಕಿಟಕಿಯಲ್ಲಿ ನಾನು ನೀರಿಗೆ ಅಂದ್ಬಿಟ್ಟು ಒಂದು ತಾಮ್ರದ್ದು ಗುಂಡಿ ಇಟ್ಕೊಂಡಿದ್ದೀನಿ. ಇದೊಂದು ಚೇಂಜ್. ಮತ್ತು ನೀರು ಇದ್ದಿದ್ದ ಕಡೆ ಖಾಲಿ ಮಾಡಿದ್ದೀನಿ. ಸೊ ಹೀಗೆ. ಎಸ್, ನೀವು ಖುಷಿಯಾಗಿರಿ, ನಿಮ್ಮ ಸುತ್ತಲೂ ಇರೋರನ್ನು ಖುಷಿಯಾಗಿ ಇಟ್ಕೊಳ್ಳಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.